ಇದ್ರ ಬಗ್ಗೆ ಹೇಳುವಂಥದ್ದು ಏನಿಲ್ಲ ಸರ್. ಅವ್ರು ಕರೆಕ್ಟಾಗಿ ಇರ್ತಿರಂದ್ರೆ ಫಸ್ಟ್ ಡೇನೇ ಇದು ಪ್ರೂವ್ ಮಾಡ್ತಿದ್ದೀವಿ ರೀ. ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದದ ಇದು ಎಲ್ಲ ಅಂತ. ಆದ್ರೂನು ತಮ್ಮ ಡೆತ್ ನೋಟಿನ ಪೂರಾ ಕ್ಲಿಯರ್ ಆಗಿ ಬರ್ದನ್ರಿ ಆ ಹಣ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ಯದಂತ. ಅದ್ರ ಬಗ್ಗೆ ನಾವು ಹೇಳುವಂಗ ಏನಿಲ್ಲ. ಅವ್ರಿಗೆ ಅಂಜಿಕೆ ಯಾಕೆ ಬೇಕ್ರಿ? CID ಆಗ್ಲಿ, CBI ಆಗ್ಲಿ, ನಾವೇನಂತೀವಿ CBI ತನಿಖೆ ಕೊಡ್ಲಿ ಅಂದ್ರೆ COD ಅಥವಾ CID ಕೊಡ್ಲಿ ಅಂತ ಅವ್ರು ಅಲ್ಲತ್ತಾರಿ. ಅವ್ರು ಯಾವುದೇ ರೀತಿ ತಪ್ಪಿಸ್ತಾರಲ್ಲ ಅಂದ್ರ ನಾವು ನಮ್ಮ ಬೇಡಿಕೆ ಏನದ CBI ಕೊಡ್ರಿ ಅಂತ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ನಾವು ಗೌರ್ಮೆಂಟಿಗೆ ಇದೇ ಹೇಳತ್ತೀವಿ ನಮಗೆ CBI ತನಿಖೆ ಬೇಕಂತ. ಅಷ್ಟಲ್ದೇನೆ ಒಂದ್ ಮಾತು ಹೇಳ್ತೀನಿ ಸರ್, ನಮಗ್ ಸ್ಟೇಟ್ ಜಿಲ್ಲಾ ಬೀದರ್ದಾಗೆ ನಮಗ ಏನಂತಾರ ಪೊಲೀಸರದಿಂದ ನಮಗ್ ನ್ಯಾಯ ಸಿಗ್ಲಿಲ್ಲ ಸರ್. ಆದ್ರೂ ನಮ್ ತಮ್ಮ ತೀರ್ಕೊಂಡು ಇವತ್ತಿಗೆ 5 ದಿನ ಆಯ್ತು, ಯಾವುದೇ ಆಕ್ಷನ್ ಸರ್ಕಾರ ತಗೊಳ್ಳಿಲ್ಲ ಅಂದ್ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಿ ನಮ್ ಮ್ಯಾಲ್ ಬಿ ನಮಗ್ ನಂಬಿಕೆ ಇಲ್ಲ. ಅದಕ್ಕೋಸ್ಕರ ನಮಗ್ ಏನ್ ಬೇಕಂದ್ರೆ CBI ತನಿಖೆ ಬೇಕು ಅಷ್ಟೇ ಸರ್, ಮತ್ತೇನಿಲ್ಲ. ಇದು ಯಾವುದೇ ರೀತಿ ಆದಂತ ಏನು ಇಲ್ಲ. ನಮಗ್ ನ್ಯಾಯ ಬೇಕಂದ್ರೆ ನ್ಯಾಯ ಬೇಕು, ಅದಕ್ಕೆ ತನಿಖೆ ಗೌರ್ಮೆಂಟ್ ಮಾಡಿಸ್ಲೇಬೇಕು ಅಷ್ಟೇ ರೀ. ಅದೇ ಸರ್ 60 ಲಕ್ಷ ರೂಪಾಯಿದೇ ತೋರ್ಸರ್. ಇಲ್ಲೇ ನೋಡ್ಕೊರಿ ಸರ್, ಇನ್ನೂ 40 ಲಕ್ಷ ರೂಪಾಯಿ ದಾಖಲೆ ಎಲ್ಲದ ರೀ ಅವ್ರ ಹತ್ರ. ಇಲ್ಲೇ ಗೊತ್ತಾಗ್ತದಲ್ರಿ ಸರ್, ಅವ್ರ ಬಲ್ ಇದ್ದುರಲ್ರಿ ಫಸ್ಟ್ ಡೇನೆ ಅವ್ರು ಪ್ರೂವ್ ಮಾಡ್ತಿದ್ರಿ ಸರ್. ಇಷ್ಟೊತ್ತಕ ವೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ರೀ. ಇದು ತರ ಏನ್ ಅನ್ಸ್ಲತ್ತದ ಗೊತ್ತಿಲ್ಲ ಸರ್, ನಮಗೇನ್ ದಬಾಕ್ಬೇಕಲ್ಲ ತರ ಏನು ಗೊತ್ತಿಲ್ಲ. ನಮಗ್ ನ್ಯಾಯ ಬೇಕಷ್ಟೇ ರೀ. ಅವ್ರು ತಪ್ಪಿಸ್ತಾರಲ್ಲಲ್ರಿ, ಅಂಜಿಕೆ ಯಾಕೆ ಆಗ್ಲತ್ತದ್ರಿ ಅವ್ರಿಗೆ? ಹಿಂದ್ಗಡೆ ಯಾಕೆ ಕೂಡ್ಲತ್ತರಿ? ಎದುರು ಕುಂತ್ ಮಾತಾಡ್ಬೋದ್ರಿ, ನಾವು ಎದುರಾಡ್ಲತ್ತೀವಿ. ನಮ್ ತಮ್ಮ ಎದುರಿಲ್ಲ ಅದ್ರ ಬಿ ನಾವೆಲ್ಲರೂ ಕೂಡಿ ಎದುರಾಡ್ಲತ್ತೀವಿ. ಹೋರಾಟ ಮಾಡ್ಲತ್ತೀವಲ್ರಿ. ನಮ್ ತಪ್ಪ ಅದನೋ ಇಲ್ಲೋ ಗೊತ್ತಿಲ್ಲ ನಮಗ್ನು. ನಾವ್ ನಿಂತ್ ಹೋರಾಟ ಮಾಡ್ಲತ್ತೀವಲ್ರಿ. ಅವ್ರು ಬಿ ತಪ್ಪಿಸ್ತಾರಿಲ್ಲ ಅಂದ್ರೆ ಹೋರಾಟಕ್ಕೆ ನಿಂದಿರ್ಲಿ ಸರ್. ಅದಕ್ಕೆ ಯಾಕೆ ಅಂದ್ರೆ ಈಗ ಡೆತ್ ನೋಟ್ ನಾಗ ಏನಾರ ಈ ಹಣ ಟ್ರಾನ್ಸಾಕ್ಷನ್ ಬಗ್ಗೆ ಏನಾರ ಉಲ್ಲೇಖ ಮಾಡ್ಯಾರ್ರಿ? ಅದೇ ರೀ, ತಮ್ಮ ಕ್ಲಿಯರ್ ಆಗಿ ಮಾಡೇನ್ರಿ ಇದ್ರೊಳಗ್. ಕ್ಲಿಯರ್ ಆಗಿ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಯಾರ ಆ ಟೆಂಡರ್ ವಿಷಯ ಎಲ್ಲ ಅವ ಇದ್ರೊಳಗೆ ಮೆನ್ಷನ್ ಮಾಡ್ಯಾನ್ ಸರ್ ಅಷ್ಟೇ ರೀ. ಏನಂತ ಇದೆ? ಅದೇ ಹಣ ಎಲ್ಲ ಯಾರಿಗ್ ವರ್ಗಾವಣೆ ಮಾಡ್ಯಾರಂತ ಅಷ್ಟ್ ಹೇಳೇನ್ರಿ ಸರ್. ಸರ್ ಗೊತ್ತಾಗ್ಲತ್ತ ಸರ್, ಅವ್ರ ಹತ್ರ ಇದ್ರು ಅವಾಗೆ ಅವ್ರ ಫಸ್ಟ್ ಡೇನೆ ಡೆತ್ ನೋಟ್ ಬರ್ದಿದ್ದಾಗೆ ನಾವು 1 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಾರ, ನಮಗ್ ಈ ತರ ಎಲ್ಲ ಮಾಡ್ಲತ್ತಾರ ಅಂದಿ ದಿವ್ಸೇ ತೋರಿಸ್ತಿದ್ರು ಸರ್. ನಮ್ಮಲ್ಲಿ ಪ್ರೂವ್ ಅದ ನೋಡ್ಕೊರಿ, ನಾವು ಅದಕ್ಕೆ ಕೇಳಕ್ ಹೋಗಿರಂತ ಹೇಳ್ಬೋದಿತ್ತಲ್ರಿ ಸರ್. ಅವಾಗ ಮನಿಗ್ ಬಂದ್ 1 ಕೋಟಿ ಹೇಳ್ತಾರ, ಇವತ್ತು 60 ಲಕ್ಷ ರೂಪಾಯಿದ ತೋರ್ಸ್ಲತ್ತಾರ ಅಂದ್ಮೇಲೆ ತಿಳ್ಕೊರಿ ಸರ್ ಹೆಂಗಿದ್ದಿರ್ಬೋದು. ಅದಕ್ಕೆ ನಮಗ್ ಏನಿಲ್ಲ ರೀ, CBI ತನಿಖೆ ಬೇಕು. ನಮಗ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬಿ ಭರೋಸೆ ಹೋಗ್ಬಿಟ್ಟೆ ಸರ್. 5 ದಿನ ನೋಡಿರಿ ಸ್ಟೇಟ್ ಗೌರ್ಮೆಂಟ್ ಮೇಲೆ, ಈಗ ಅದನ್ನು ಭರವಸೆ ಉಳ್ದಿದ್ ಸರ್. ನಮ್ಗೆ CBI ತನಿಖೆ ಬೇಕ್ರಿ ಸರ್ ಅಷ್ಟೇ. ಸರ್ ನಮಗ್ ಪರಿಹಾರಗೋಸ್ಕರ ನಿಂತಿಲ್ ಸರ್, ನಮ್ ತಮ್ಮನ್ ನ್ಯಾಯಗೋಸ್ಕರ ನಿಂತೀವಿ. ನಿಮಗ್ ಮಾಡೋದಾದ್ರು ಇದ್ರು ನಮಗ್ ಸಹಾಯ ಮಾಡ್ರಿ, ನ್ಯಾಯ ಕೊಡ್ರಿ ಅಂತ ಬೇಡ್ಕೊಂಡಿವಿ ಅಷ್ಟೇ ಸರ್. ತಿರಸ್ಕಾರ ಸರ್ ಕೇಳಿದ್ರು, ಪರಿಹಾರ ಕೊಡ್ತೀವಿ ಅಂತ ನಾವ್ ಅಲ್ಲೇ ಅಂದಿವ್ರಿ, ಬೇಡ ಅಂದಿವ್ರಿ. ನ್ಯಾಯ ಕೊಟ್ಟರೆ ಸಾಕಂತ ಕೇಳಿವ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.